ಕಂಪ್ಲಿಯಲ್ಲಿ ಇದೆ 300 ವರ್ಷದ ಉದ್ಭವ ಆಂಜನೇಯನ ಮೂರ್ತಿ. ಗಂಡುಗಲಿ ಕುಮಾರ ರಾಮನ ನಾಡಲ್ಲಿ ಶ್ರಾವಣ ಮಾಸದಲ್ಲಿ ತುಂಗಿಯೇ ಬಂದು ಈ ಹನುಮಂತನ ಪಾದ ಸ್ಪರ್ಶಿಸುವ ದೃಶ್ಯ ಕಂಪ್ಲಿಯ ಇತಿಹಾಸ ಪುಟದಲ್ಲಿ ಈ ಹೊಳೆ ಆಂಜನೇಯನ ಹೆಸರು ಉಲ್ಲೇಖವಿದೆ. ಈ ಆಂಜನೇಯನ ಮೂರ್ತಿಯನ್ನ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿಲ್ಲ. ಇದು ತುಂಗಾ ನದಿ ಅಂದ್ರೆ ಕಂಪ್ಲಿ ಹೊಳೆಯಲ್ಲಿ ಉದ್ಭವಿಸಿದ ಮೂರ್ತಿ. ಉದ್ಭವ ಮೂರ್ತಿಯನ್ನ ಹೊಳೆ ದಡದಲ್ಲಿ ದೇವಸ್ಥಾನ ಕಟ್ಟಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಕೋಟೆ ಜನ ಹಾಗೂ ಭಕ್ತಾದಿಗಳು. ಈ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸವಿದೆ. ಇನ್ನು ದೇವಾಲಯದಲ್ಲಿ ಒಮ್ಮೆ ಹೋಗಿ ನೀವು ಭಕ್ತಿಯಿಂದ ಸ್ವಲ್ಪ ಹೊತ್ತು ಕುಳಿತರೆ ಸಾಕು, ಜೈ ಶ್ರೀರಾಮ್ ನಾಮಸ್ಮರಣೆಯನ್ನ ಹನುಮಂತ ಮಾಡುತ್ತಿರೋ ಹಾಗೆ ಭಾಸವಾಗುತ್ತೆ. ವೀಕ್ಷಕರೇ, ಈ ದೇವಸ್ಥಾನದ ಪ್ರಸ್ತುತ ಅರ್ಚಕರು ಆದ ನಾರಾಯಣಸ್ವಾಮಿ ಹೇಳಿದ ಪ್ರಕಾರ ಭಕ್ತಾದಿಗಳು ಮುಂಜಾನೆ 3 ಗಂಟೆಗೆ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಡಿಯಲ್ಲಿ ದೇವಸ್ಥಾನಕ್ಕೆ ಬಂದು ಹನುಮಂತನನ್ನ ಶ್ರದ್ಧಾ ಭಕ್ತಿಯಿಂದ ಗುಣಗಾನ ಮಾಡಿದ್ರೆ ರಾಮದೂತ ಹನುಮಂತ ಪ್ರತ್ಯಕ್ಷವಾಗ್ತಾನಂತೆ. ಆ ರಾಮದೂತನನ್ನ ನೋಡಿರೋ ಕೆಲವರು ಭಕ್ತರಿದ್ದಾರೆ. ರಾಮದೂತನ ಪ್ರತ್ಯಕ್ಷದಿಂದ ಜನ್ಮ ಪಾವನ ಮಾಡಿಕೊಂಡ ಹಲವು ಭಕ್ತರು ಇರೋ ಉದಾಹರಣೆಯೂ ಕೂಡ ಉಂಟು ಅಂತ ಹೇಳ್ತಾರೆ ಅರ್ಚಕರು. ಪಂಚಮುಖ ಹನುಮಪುರ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಎದ್ದು ಬಂದು ಮಡಿಲಿ ನೋಡಿದ್ರೆ ಕಾಣುತ್ತಾನ. ಭಕ್ತರುಗಳು ನೋಡಿದ್ರೆ ಹೇಳ್ಯಾರ ನಮಗೆ. ಆ ಒಳ್ಳೆ ತುಂಗಭದ್ರಾ ನದಿ ಹತ್ರ ಸಿಕ್ಕಿದೆ ನದಿಯಾಗ ಅರ್ಚಕರು ತಂದು ಸ್ಥಾಪನೆ ಮಾಡಿದ್ದಾರೆ. ಆಗ ಗುಡಿ ಸ್ಥಾಪನೆ ಈ ಹೊಳೆ ಆಂಜನೇಯನಿಗೆ ತುಂಗೆ ಬಂದು ಪಾದ ಸ್ಪರ್ಶ ಮಾಡಿ ಹೋಗ್ತಾಳೆ. ತುಂಗಭದ್ರಾ ಜಲಾಶಯದಿಂದ ಕಂಪ್ಲಿಯ ಹೊಳೆಗೆ ನೀರು ಬಂದಾಗ ಈ ದೇವಸ್ಥಾನದ ಅರ್ಧ ಭಾಗದಷ್ಟು ಗಂಗೆ ಆವರಿಸಿಕೊಂಡು ಹನುಮನಿಗೆ ಸ್ಪರ್ಶಿಸ್ತಾಳೆ. ಆ ದೃಶ್ಯ ಎಲ್ಲಿದೆ ನೋಡಿ. ತುಂಗಭದ್ರಾ ನದಿ ಬಂದು ಗಂಗೆ ಸ್ಥಳ ಬಂದು ಇಲ್ಲಿಗೆ ಬರ್ತಾರೆ. ಗಂಗಮ್ಮ ಗಂಗೆ ಸ್ಥಳ ಹನುಮಪ್ಪನ ಕರ್ತಕ್ಕಲ್ಲ ಡೇಲಿ ಪ್ರತಿ ಶ್ರಾವಣ ಮಾಸದಾಗ ಕಂಪಲ್ಸರಿ ಏನಪ್ಪ ವಾರ 10 ದಿವಸ 2 ದಿವಸ 5 ದಿವಸ ಗಂಗಮ್ಮನ ಬಂದು ನಡಿ ಮಟ್ಟ ನೀರು ದೋತಾವ.
ದೇವಸ್ಥಾನದ ಅಭಿವೃದ್ಧಿಗೆ ಹಾಗೂ ಜೀರ್ಣೋದ್ಧಾರಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನವಾಗಲಿ ಅಥವಾ ಆರ್ಥಿಕ ನೆರವು ಇಲ್ಲ. ಆಂಜನೇಯನ ಭಕ್ತಾದಿಗಳು ಹುಂಡಿಯಲ್ಲಿ ಹಾಕುವ ಕಾಣಿಕೆಯಿಂದನೇ ಅಭಿವೃದ್ಧಿಯ ಪ್ರಯತ್ನದಲ್ಲಿ ಇದ್ದಾರೆ ದೇವಸ್ಥಾನದವರು. ಕಾಣಿಕೆ ಯಾವ ಪ್ರತಿಯೊಂದು ಯಾವ್ದು ಬೇಕಾದ್ರೆ ಮತ್ತು ಭಕ್ತರ ಸೇವೆಗಳು ಮಾಡಿಸ್ಕೊಡ್ತೀವಿ ನಾವು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರ ಇತಿಹಾಸದಲ್ಲಿ ಹೊಳೆ ಆಂಜನೇಯನ ಪಾತ್ರ. ರಘುವೀರ್, ಸಿಟಿ ಟಿವಿ ಕಂಪ್ಲಿ. ನಮ್ಮೂರ ಇತಿಹಾಸದಲ್ಲಿ ಹೊಳೆ ಆಂಜನೇಯ ದೇವಸ್ಥಾನ.